ಸ್ನೇಹಿತರೆ, ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂಲತಃ ಹೊಲನಗದ್ದೆಯವರಾದ ನಮ್ಮ ಸಂಬಂಧಿಗಳು ಆದಂತಹ ಆನಂದ ಹೆಗಡೆಯವರು ದೂರದ ಆಸ್ಟ್ರೇಲಿಯಾ ದೇಶದ ಮೆಲ್ಬೋರ್ನ್ನಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಸುತ್ತಾರೆ. ತಮ್ಮ ಹವ್ಯಾಸಕ್ಕಾಗಿ ಇವರು ಬೆಳೆದಂತಹ ಈ ಸೋರೆಕಾಯಿ ಅಥವಾ ಹಾಲುಗುಂಬಳವನ್ನು ನೋಡಿದಾಗ ಖುಷಿಯಾಗುತ್ತದೆ. ಜೊತೆಗೆ ಇವರು 50ಕ್ಕೂ ಮಿಕ್ಕ ಹಸಿಮೆಣಸು ಅಥವಾ ಮೆಣಸಿನಕಾಯಿಯ ವಿವಿಧ ಬಗೆಗಳನ್ನು ವಿಭಿನ್ನ ರೀತಿಯಲ್ಲಿ ಬೆಳೆಯುವ ಇವರ ವಿಧಾನವನ್ನು ಅವರ ಮಾತಿನಿಂದಲೇ ಕೇಳೋಣ ಬನ್ನಿ. ಹಲೋ, ನಮಸ್ಕಾರ. ದಿಸ್ ಈಸ್ ಆನಂದ್ ಹೆಗ್ಡೆ ಫ್ರಮ್ ಮೆಲ್ಬರ್ನ್, ಆಸ್ಟ್ರೇಲಿಯಾ. ನನಗೆ ಚಿಲ್ಲಿ ಬೆಳೆಸೋದು ಒಂದು ಹವ್ಯಾಸ. ನನ್ನ ಹತ್ರ ಇಲ್ಲಿ ಒಂದು ಚಿಕ್ಕದಾದ ಜಾಗ ಇದೆ ಮನೆಯ ಪಕ್ಕದಲ್ಲಿ, ಸುಮಾರು 3 meters by 10 meters. ಇದರಲ್ಲಿ ನಾನು ಒಂದು 50 ಮೆಣಸಿನ ಗಿಡಗಳಿವೆ. ಎಲ್ಲ ಬೇರೆ ಬೇರೆ ಜಾತಿದು. ಸುಮಾರು ಒಂದು 25 ವೆರೈಟಿ ಇದೆ. ಪ್ರತಿ ವರ್ಷ ವೆರೈಟೀಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರಲ್ಲಿ ಒಂಥರ ಇಂಟ್ರೆಸ್ಟು ಜಾಸ್ತಿ ಆಗ್ತಾ ಬಂತು. ಒಂದು ಸ್ವಲ್ಪ ವರ್ಷದ ಹಿಂದೆ ಒಂದು ವಿಡಿಯೋ ನೋಡಿದ್ದೆ. ಹೈಡ್ರೋಪೋನಿಕಲ್ಲಿ ಚಿಲ್ಲಿ ಬೆಳೆಸೋದು. ಎಲ್ಲ ಗಿಡಗಳನ್ನು ಬೆಳೆಸ್ತಾರೆ. ಹೈಡ್ರೋಪೋನಿಕಲ್ಲಿ ಒಂದು ದೊಡ್ಡ ಡ್ರಮ್ಮಲ್ಲಿ ಹಾಕಿ ಬೆಳೆಸಿದ್ದು. ಇದನ್ನು ತೋರಿಸ್ತೇನೆ ನಿಮಗೆ ಇವತ್ತು. ಇದು 220 ಲೀಟ್ರದ ಡ್ರಮ್ಮು. ಯುರೋಪ್ ಕಡೆಯಿಂದ ಆಲಿವ್ಸ್ ಬರುತ್ತೆ ಇಲ್ಲಿ ಆಸ್ಟ್ರೇಲಿಯಾಕ್ಕೆ, ಅದನ್ನು ತಂದಿರುವಂಥ ಡ್ರಮ್ಗಳು. ಇದು ತುಂಬ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಈಗ ನಾನು ಒಂದು ನಮ್ಮ ಊರ ಕಡೆದ ಸಣ್ಣ ಮೆಣಸು ಅಂತ ಹೇಳ್ತೀವಿ, ಅದ್ರ ಗಿಡ ಹಾಕಿದ್ದೇನೆ. ಇದನ್ನು ಹೇಗೆ ಇದು ಮಾಡೋದು ಅಂದರೆ, ಮೊದಲನೇದಾಗಿ ಗಿಡವನ್ನು ತಯಾರು ಮಾಡ್ಕೊಳ್ಬೇಕು. ಆಮೇಲೆ ಹೈಡ್ರೋಪೋನಿಕ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಅಮೆಝಾನಲ್ಲಿ ಸರ್ಚ್ ಮಾಡಿದರೆ ಹೈಡ್ರೋಪೋನಿಕ್ ಸೊಲ್ಯೂಷನ್ ಅಂತ A and B ಅಂತ 2 ವಿಧವಾದ ನ್ಯೂಟ್ರಿಯೆಂಟ್ಸ್. ಇದು ಗಿಡಗಳಿಗೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಲ್ಲಿರುತ್ತೆ. ಅದರಿಂದ ಗಿಡ ಚೆನ್ನಾಗಿ ಹಸಿರು ಎಲೆಗಳನ್ನು ನೋಡಿ ಎಷ್ಟು ಹಸಿರಾಗಿದೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಇದಕ್ಕೆ ಅಡಿಷನ್ನಾಗಿ ಒಂದು ಫಿಶ್ ಪಾಂಡಲ್ಲಿ ಅಥವಾ ನಿಮ್ಮ ಮನೆಯಲ್ಲೇನಾದರೂ ಫಿಶ್ ಅಕ್ವೇರಿಯಮ್ ಏನಾದರೂ ಇದ್ದರೆ ಅದರಲ್ಲಿ ಆಕ್ಸಿಜನ್ ಸಲುವಾಗಿ ಇದನ್ನು ಬಳಸ್ತಾರೆ. ಅದನ್ನು ನಾನು ಆ ನೀರಲ್ಲಿ ಹಾಕಿದ್ದೀನಿ. ಸೊ ಮೊದಲು ಈ ಡ್ರಮ್ಮನ್ನು ಫುಲ್ಲು ಇಲ್ಲಿವರೆಗೆ ನೀರು ತುಂಬಿಸ್ಕೊಳ್ಬೇಕು. ಆಮೇಲೆ ನೆಟ್ ಪಾಟ್ ಅಂತ ಸಿಗತ್ತೆ. ಅದರಲ್ಲಿ ಕೋಕೋ ಪೀಟ್ ಅಂತ ಹೇಳ್ತೀವಿ ಇಲ್ಲಿ ನಾವು. ತೆಂಗಿನ ಮರದ ಎಲ್ಲ ಹುಡಿಯಿಂದ ಮಾಡಿದಂಥ ಒಂದು ಮೀಡಿಯಾ. ಅದರಲ್ಲಿ ಗಿಡವನ್ನು ನೆಟ್ಟು ಆ ಗಿಡ ಅದರದ್ದು ಬೇರೇನಿದೆಯಲ್ಲ ಅದು ನೀರಿನಲ್ಲಿರಬೇಕು. ಸೊ ಇದನ್ನು ತಯಾರು ಮಾಡಲಿಕ್ಕೆ ಅದಕ್ಕಿಂತ ಮೊದಲೇ ನೀವು ಫಸ್ಟು ಸೊಲ್ಯೂಷನ್ A ಹಾಕಬೇಕು, ಮಿಕ್ಸ್ ಮಾಡಬೇಕು. ಆಮೇಲೆ B ಹಾಕಬೇಕು, ಅದನ್ನು ಮಿಕ್ಸ್ ಮಾಡಬೇಕು. ಅದನ್ನು ಎಷ್ಟು ಹಾಕಬೇಕು ಅಂತ ಅದರಲ್ಲಿ ನಿಮಗೆ ಡೈರೆಕ್ಷನ್ ಇರುತ್ತೆ. ನಿಮ್ಮ ಡ್ರಮ್ಮು ಎಷ್ಟು ಸೈಜಿಂದು ಅದರ ಪ್ರಕಾರ ರೇಷ್ಯೂ ಇನ್ಸ್ಟ್ರಕ್ಷನಲ್ಲಿ ಇದ್ದ ಹಾಗೆ ಅಷ್ಟನ್ನು ಹಾಕಿ ಒಂದು ಸಲ ಗಿಡವನ್ನು ನೆಟ್ಬಿಟ್ರೆ ಮುಗಿದೋಯ್ತು. ಮತ್ತು ನೀರು ಹಾಕಬೇಕು ಅಂತಿಲ್ಲ ಗಿಡಕ್ಕೆ. ಕೇವಲ ಮೆಣಸನ್ನು ಕೊಯ್ತಾ ಇದ್ರಾಯಿತು. ಇದು ಒಂದು ಕಾಶ್ಮೀರಿ ಚಿಲ್ಲಿ. ಆಮೇಲೆ ಇಲ್ಲಿ ಕ್ಯಾರೋಲಿನಾ ರೀಪರ್ ಅಂತ ಪ್ರಪಂಚದ ಅತ್ಯಂತ ಖಾರದ ಮೆಣಸು ಇದು. ಇದನ್ನು ಒಂದು ಹಾಕಿದ್ದೀನಿ. ಆಮೇಲೆ ಚಿಕ್ಕ ಡ್ರಮ್ ಇದ್ದರೆ ಅದರಲ್ಲೂ ಹಾಕ್ಬೋದು. ನೋಡಿ ಇಲ್ಲಿ ದೊಡ್ಡ ಪತ್ರೆ, ನೀವು ಬೇರೆ ಬೇರೆ ಕಾಯಿ ಪಲ್ಯನೂ ಹಾಕ್ಬೋದು. ದೊಡ್ಡ ಪತ್ರೆದೊಂದು ಗಿಡ ಮಾಡಿದ್ದೀನಿ, ಅದು ಒಂದು ಸಣ್ಣ ಪಾಟಲ್ಲಿ ಹಾಕಿದ್ದೀನಿ. ಹಾಗೆ ಇದು ಇನ್ನೊಂದು ಮೆಣಸಿಂದು.
ಇದು ಸುಮಾರು ಊರ ಕಡೆನೂ ಸಿಗುತ್ತೆ, ಗುಂಟೂರು ಮೆಣಸಿನ ಟೈಪ್ ಇರುತ್ತೆ ಇದು ಚೆನ್ನಾಗಿ ಬಂದಿದೆ ಈ ವರ್ಷ. ನೋಡಿ ಎಷ್ಟೊಂದು ಮೆಣಸಿನಕಾಯಿ ಬಿಟ್ಟಿದೆ. ಇದಕ್ಕೆ ಮತ್ತೆ ನೀರು ಹಾಕುವಂಥ ಪರಿಸ್ಥಿತಿನೇ ಬರಲ್ಲ. ಒಂದು ಸಲ ನೀವು ಹಾಕಿಬಿಟ್ರೆ ಡ್ರಮ್ ಖಾಲಿ ಆಗೋವರೆಗೂ ಸೀಸನ್ ಮುಗಿದಿರುತ್ತೆ. ಊರ ಕಡೆ ಸ್ವಲ್ಪ ಜಾಸ್ತಿ ಬರುತ್ತೇನೋ ಗೊತ್ತಿಲ್ಲ. ಇಲ್ಲಿ ಆಸ್ಟ್ರೇಲಿಯಾದಲ್ಲಂತೂ ಚಳಿಗಾಲದಲ್ಲಿ ಗಿಡಗಳು ಸತ್ತೋಗ್ಬಿಡ್ತವೆ. ಸೊ ಒಂದು ಸೀಸನ್ನಿಗೆ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಟ್ರೈ ಮಾಡಿ ನೀವು. ಆಲ್ ದಿ ಬೆಸ್ಟ್. ಇದು ನಮ್ಮ ಭಾರತದ ಅತ್ಯಂತ ಖಾರವಾದ ಬೂತ್ ಜೋಲೋಕಿಯ ಆಸಾಂನಲ್ಲಿ ಬೆಳೆಯುವಂಥದ್ದಾಗಿದೆ. ಇಂತಹ ಮೆಣಸನ್ನು ಸಹ ಮೆಲ್ಬೋರ್ನ್ನಲ್ಲಿ ಆನಂದ್ ಹೆಗ್ಡೆಯವರು ಬೆಳೆದಿದ್ದಾರೆ. ಈ ರೀತಿಯಾದ ಬೆಳೆದ ಈ ಹಸಿಮೆಣಸು ಅಥವಾ ಮೆಣಸಿನಕಾಯಿಯನ್ನು ಏನು ಮಾಡ್ತೀರಿ ಅಂತ ಕೇಳಿದವಾಗ ಅದನ್ನು ಒಣಗಿಸಿಟ್ಟುಕೊಳ್ಳೋದು ಅಥವಾ ಉಪ್ಪಿನಲ್ಲಿ ಹಾಕಿಡೋದು, ವಿವಿಧ ರೀತಿಯ ಉಪ್ಪಿನಕಾಯಿಗಳಲ್ಲಿ ಬಳಸೋದು, ಹಾಗೆಯೇ ಇವುಗಳಿಂದ ಸಂಡಿಗೆ ಮೆಣಸನ್ನು ಮಾಡೋದು, ಹೀಗೆ ವಿವಿಧ ರೀತಿಯಲ್ಲಿ ಇದನ್ನು ಉಪಯೋಗಿಸಿ ತನ್ನ ಗೆಳೆಯರಿಗೆಲ್ಲ ಹಂಚುತ್ತೇನೆ ಅಂತ ಹೇಳಿದರು. ಇವರ ಕೈ ರುಚಿಯ ಹಲವು ಬಗೆಗಳನ್ನು ನಾವಿಲ್ಲಿ ಕಾಣಬಹುದು. ಇವರ ಕೈ ರುಚಿಯಲ್ಲಿ ತಯಾರಾದ ಈ ಉಪ್ಪಿನಕಾಯಿ ಇತ್ಯಾದಿಗಳಿಗೆ ಇವರ ಗೆಳೆಯರು, ಹತ್ತಿರದವರಿಗೆಲ್ಲ ಅಚ್ಚುಮೆಚ್ಚಂತೆ. ಈ ಹೈಡ್ರೋಪೋನಿಕ್ ಮಾದರಿಯಲ್ಲಿ ಬೆಳೆಯುವ ವಿಧಾನಕ್ಕೆ ಈಗ ತುಂಬ ಬೇಡಿಕೆ ಇದೆ. ಈ ಮಾದರಿಯ ವಿಧಾನವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಈ ಹೈಡ್ರೋಪೋನಿಕ್ ಮಾದರಿಯಲ್ಲಿ ನೀವು ತರಕಾರಿ ಇತ್ಯಾದಿಗಳನ್ನು ಬೆಳೆಸಲು ಇಚ್ಛಿಸುವಿರಾದರೆ ಬೆಂಗಳೂರಿನ ಶ್ರೀರಾಮ್ ಭಟ್ ಅವರು ನಿಮಗೆ ಯಾವುದೇ ರೀತಿಯಲ್ಲೂ ಸಹಕಾರ ನೀಡಲು ಸಿದ್ಧರಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಈ ಹೈಡ್ರೋಪೋನಿಕ್ ವಿಧಾನವೆಂದರೇನು, ಅವುಗಳಿಂದ ಏನೆಲ್ಲ ಪ್ರಯೋಜನವಿದೆ ಇತ್ಯಾದಿಗಳ ಕುರಿತ ವಿಡಿಯೋವನ್ನು ತಾವು ನೋಡಬಹುದು. ಇರುವ ಪುಟ್ಟ ಜಾಗದಲ್ಲಿ ಅಥವಾ ಟೆರೇಸ್ನಲ್ಲಿ ಇವೆಲ್ಲವನ್ನು ನಾವು ಸುಲಭವಾಗಿ ಬೆಳೆಯಬಹುದು. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.